ಕಾಲ ಸಮಯದಲ್ಲಿ ಅಲ್ಲೂಯ್ಯ ದೇವರು ನಮ್ಗೊಂದು ಅವಕಾಶವನ್ನ ಕೊಡೋದ್ರೆ ಏನಂತಂದ್ರೆ ನಮ್ಮ ಜೀವನದ ಕೊನೆಯ ತನಕ ಏನ್ ಮಾಡ್ಬಾರ್ದು ಅಂತಂದ್ರೆ ಅಲ್ಲೂಯ್ಯ ದೇವರ ಕೆಲಸವನ್ನ ನಾವು ಮಾಡೋದನ್ನ ಬಿಡಬಾರದು ಎಂಬುದಾಗಿ ದೇವರು ಹೇಳುವಂತವರಾದ್ರೆ ಅದೇ 1ನೇ ಅಧ್ಯಾಯದ 57ನೇ ವಾಕ್ಯ ಓದಿ ಬೇಗ ಸಮಯ 57ನೇ ವಾಕ್ಯ 1ನೇ ಅಧ್ಯಾಯ 57 ವಚನ 1ನೇ ಅಧ್ಯಾಯ 57ನೇ ವಾಕ್ಯ. ಎಲಿಸಬೆತಳು ದಿನ ತುಂಬಿ ಗಂಡು ಮಗುವನ್ನು ಹೆತ್ತಳು. ಆಕೆಯ ನೆರೆಹೊರೆಯವರು ಬಂಧು ಬಾಂಧವರು ಆಕೆಯ ಮೇಲೆ ಕರ್ತನು ತನ್ನ ದಯವನ್ನು ವಿಶೇಷವಾಗಿ ತೋರಿಸಿದ್ದಾನೆಂಬುದನ್ನು ಕೇಳಿ ಆಕೆಯ ಕೂಡ ಸಂತೋಷ ಪಟ್ಟರು. 8ನೇ ದಿನದಲ್ಲಿ ಅವರು ಆ ಮಗುವಿಗೆ ಸುನ್ನತಿ ಮಾಡುವುದಕ್ಕಾಗಿ ಬಂದು ಅದಕ್ಕೆ ಜಕರಿಯನೆಂದು ತಂದೆಯ ಹೆಸರನ್ನು ಇಡಬೇಕೆಂದಿದ್ದರು. ಸತ್ಯವೇದ ಪುಸ್ತಕದ ಪ್ರಕಾರ ಒಂದು ಮಗುವಿಗೆ ಹೆಸರಿಡಬೇಕನ್ನತಕ್ಕಂಥದ್ದು ಏನಿದೆಯೋ ಅದು ಬಹಳವಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪ್ರಾಮುಖ್ಯತೆಯನ್ನು ಕೊಡುವಂತವರಾಗಿದ್ದಾರೆ. ಅವಾಗಿನ ಕಾಲದಲ್ಲಿ ನೋಡುವಾಗ ತಂದೆ ಹೆಸರನ್ನ ಏನ್ ಮಾಡ್ತಾರೆ ಮಗುಗೆ ಇಡಬೇಕೆಂಬುದಾಗಿ, ಜಕರಿಯನ ಹೆಸರನ್ನೇ ಯೋಹಾನನಿಗೆ ಇಡಬೇಕೆಂಬುದಾಗಿ ಅವರು ಅಂದ್ಕೊಂಡಿದ್ರು. ಆದ್ರೆ ಕಥೆ ಹಾಗಲ್ಲ. ದೇವರು ಜಕರಿಯನೊಟ್ಟಿಗೆ ಮಾತನಾಡುವಾಗ ಮಗುಗೆ ಏನ್ ಹೆಸರಿಡಬೇಕೆಂಬುದಾಗಿ ದೇವರು ಹೇಳಿದ್ದಾರೆ. ಓದಿ ಯಾವ 8ನೇ ದಿನದಲ್ಲಿ ಹೌದು ಅವರು ಆ ಮಗುವಿಗೆ ಸುನ್ನತಿ ಮಾಡುವುದಕ್ಕಾಗಿ ಬಂದು ಅದಕ್ಕೆ ಜಕರಿಯನೆಂದು ತಂದೆಯ ಹೆಸರನ್ನು ಇಡಬೇಕೆಂದಿದ್ದರು. ಈ ವಿಷಯದಲ್ಲಿ ಅವರ ತಾಯಿಯು ಅದು ಬೇಡ, ಯೋಹಾನನೆಂದು ಹೆಸರಿಡಬೇಕು ಅನ್ನಲು ಅವರು, ನಿನ್ನ ಬಂಧು ಬಾಂಧವರಲ್ಲಿ ಈ ಹೆಸರಿನವರು ಒಬ್ಬರಾದರೂ ಇಲ್ಲವಲ್ಲ ಎಂದು ಆಕೆಗೆ ಹೇಳಿ ಇದಕ್ಕೆ ಏನು ಹೆಸರಿಡಬೇಕೆಂದಿರುತ್ತೀರಿ ಎಂಬುದಾಗಿ ತಂದೆಗೆ ಸನ್ನೆ ಮಾಡಿದರು. ಅವನು ಒಂದು ಹಲಿಗೆಯನ್ನು ತರಿಸಿಕೊಂಡು ಯೋಹಾನೆಂತಲೇ ಅದರ ಹೆಸರು ಎಂದು ಬರೆದನು. ಸಾಕು. ಅಲ್ಲೆಲೂಯ್ಯ. ವಾಕ್ಯ ಹೇಳುತ್ತೆ 57ನೇ ಒಂದು ವಾಕ್ಯ ಓದುವಾಗ ಅಸಾಧ್ಯವಾದದನ್ನ ನಮ್ಮ ದೇವರು ತನ್ನ ದಯೆಯ ಮುಖಾಂತರವಾಗಿ ಸಾಧ್ಯವಾಗಿ ಮಾಡುವಂತವರಾಗಿದ್ದಾರೆ. ಮನುಷ್ಯನ ಒಂದು ಕಣ್ಣಿಗೆ ಕೆಲವು ಕಾರ್ಯಗಳನ್ನ ನಾವು ಆಲೋಚನೆ ಮಾಡುವಾಗ ಖಂಡಿತವಾಗಿಯೂ ಅದು ಅಸಾಧ್ಯ ಎಂಬುದಾಗಿ ಅನಿಸುತ್ತದೆ. ಆದ್ರೆ ದೇವರು ಎಂತವಂತೆ ಎಂಬುದಾಗಿ ನೋಡುವಾಗ ಮನುಷ್ಯರಿಗೆ ಅಸಾಧ್ಯವಾದನ್ನ ನಮ್ಮ ದೇವರು ಸಾಧ್ಯ ಮಾಡುವಂತವರಾಗಿದ್ದಾರೆ. ಮೆಡಿಕಲ್ ಸೈನ್ಸ್ಗೆ ಅಸಾಧ್ಯವಾದದನ್ನ ಅಲ್ಲೆಲೂಯ್ಯ ದೇವರು ಸಾಧ್ಯವಾಗಿ ಮಾಡುವಂತವರಾಗಿದ್ದಾರೆ. ಇವತ್ತು ನೋಡುವಂತ ಸಮಯದಲ್ಲಿ ಮೆಡಿಕಲ್ ಸೈನ್ಸ್ ಅನ್ನು ಆಲೋಚನೆ ಮಾಡುವಾಗ ಅವರು ಕೆಲವು ರೋಗಿ ಹೇಳ್ತಾರೆ ನಮ್ಮ ಶರೀರದಲ್ಲಿ ಈ ತರದೊಂದು ಸಮಸ್ಯೆಗಳಿದೆ, ಈ ತರದೊಂದು ಸಿಂಪ್ಟಮ್ಸ್ ನಮಗೆ ಕಾಣಿಸ್ತಿದೆ ಅಂತ ಅವ್ರು ಹೇಳ್ತಾರೆ. ಚೆಕ್ ಮಾಡಿ ನಮ್ಗೆ ಏನು ರಿಪೋರ್ಟ್ ಅಲ್ಲಿ ಏನಾಗ್ತಾ ಇಲ್ಲ, ಏನು ತೋರಿಸ್ತಾ ಇಲ್ಲ ಎಂಬುದಾಗಿ. ಕೆಲವು ಸಮಯದಲ್ಲಿ ವೈದ್ಯ ಶಾಸ್ತ್ರ ಕೂಡ ಮನುಷ್ಯರು ಏನ್ ಮಾಡ್ಬೋದು, ಕೈ ಬಿಡ್ಬೋದು. ಆದ್ರೆ ದೇವರು ಹೇಳ್ತಾರೆ ದೇವ ಸಮ್ಮುಖದಲ್ಲಿ ಬರುವಾಗ ವೈದ್ಯ ಶಾಸ್ತ್ರ ಫೇಲ್ ಆದ್ರೂ ಕೂಡ ಅಲ್ಲೆಲೂಯ್ಯ ಮನುಷ್ಯರನ್ನ ಉಂಟು ಮಾಡತಕ್ಕಂತ ಆ ಸರ್ವಶಕ್ತ ದೇವರು ಎಂದಿಗೂ ಆ ರೀತಿಯಾಗಿ ಆಗ್ಲಿಕ್ಕೆ ಸಾಧ್ಯ. ವಯಸ್ಸಾದ ಕಾಲದಲ್ಲಿ ಮಕ್ಕಳು ಹುಟ್ಟುವಂಥದ್ದು ಏನೋ ಮೆಡಿಕಲ್ ಸೈನ್ಸ್ ಪ್ರಕಾರವಾಗಿ ಅದು ಬಹಳ ಕಷ್ಟ ಎಂಬುದಾಗಿ ಹೇಳ್ತಾರೆ. ಆದ್ರೆ ಮನುಷ್ಯರಿಗೆ ಅಸಾಧ್ಯವಾದನ್ನ ದೇವರು ಏನ್ ಮಾಡುವಂತವರಾಗಿದ್ದಾರೆ, ಸಾಧ್ಯ ಮಾಡತಕ್ಕಂಥ ದೇವರಾಗಿದ್ದಾರೆ. ಆ ವಾಕ್ಯವನ್ನ ಆಲೋಚನೆ ಮಾಡಿ ನೋಡುವಾಗ ಏನಂತಂದ್ರೆ ಜಕರಿಯನಿಗೆ ದೇವರು ಆ ಮಗುವಿನ ಹೆಸರನ್ನ ದೇವಾಲಯದಲ್ಲಿ ಇರುವಾಗಲೇ ತಿಳಿಯಪಡಿಸಿದ್ದಾರೆ. ಏನಂದ್ರೆ ನಿನ್ನ ಮಗನಿಗೆ ಯೋಹಾನ್ ಎಂಬುದಾಗಿ ಹೆಸರಿಡಬೇಕು, ಯೋಹಾನ್ ಎಂಬುದಾಗಿ ಹೆಸರಿಡಬೇಕು ಎಂಬುದಾಗಿ ಗೊತ್ತಾದಾಗ ಅವ್ನಿಗೆ ಗೊತ್ತಾಯ್ತು ಏನಂತಂದ್ರೆ ಹುಟ್ಟುವಂತ ಮಗು ಏನಾಗಿದೆ, ಅದು ಗಂಡು ಮಗುವಾಗಿದೆ, ಮೇಲ್ ಚೈಲ್ಡ್ ಆಗಿದೆ ಎಂಬುದಾಗಿ. ಗಂಡು ಮಗುವನ್ನ ದೇವರಿಗೆ ಕೊಡ್ತಾ ಇರೋದಾಗಿ ಇವತ್ತಿನ ಕಾಲಘಟ್ಟದಲ್ಲಿ ಹೋಗಿ ಕನ್ಸೀವ್ ಆಗಿರೋಂಥವ್ರನ್ನ ತೆಗೆದುಕೊಂಡು ಹೋಗಿ ಅವ್ರು ಚೆಕ್ಅಪ್ ಮಾಡಿದ್ರೆ ಮಗು ಯಾವುದು ಮೇಲ್ ಫೀಮೇಲ್ ಎಂಬುದಾಗಿ ಈಗಿನ ಕಾಲಘಟ್ಟದಲ್ಲಿ ತಿಳ್ಕೊಳ್ಳೋದಕ್ಕೆ ಚಾನ್ಸಸ್ ಇದೆ. ಆದ್ರೆ ಅವಾಗಿನ ಕಾಲಘಟ್ಟದಲ್ಲಿ ಯೇಸು ಕ್ರಿಸ್ತ ದೇವರು ಹುಟ್ಟೋದಕ್ಕಿಂತ ಮುಂಚಿತವಾಗಿನೇ ಒಬ್ಬ ಮನುಷ್ಯರೊಟ್ಟಿಗೆ ಆಳದಲ್ಲಿ ಅಲ್ಲೆಲೂಯ್ಯ ಸೇವೆ ಮಾಡ್ತಿರತಕ್ಕಂಥ ಯಾಜಕರೊಟ್ಟಿಗೆ ದೇವ ದೂತನು ಬಂದು ಯಾವುದೇ ಅಲ್ಲೆಲೂಯ್ಯ ಒಂದು ಆ ಮನುಷ್ಯನಿಗೆ ಕನ್ಫ್ಯೂಸ್ ಆಗಿರತಕ್ಕಂಥ ವಿಷಯಗಳನ್ನ ಸರಿಯಾಗಿ ಹೇಳ್ಕೊಡ್ತಿದ್ದಾರೆ. ಹುಟ್ಟುವಂತ ಮಗು ಏನಾಗಿದೆ ಅದು ಮೇಲ್ ಚೈಲ್ಡ್ ಆಗಿದೆ ಎಂಬುದಾಗಿ, ಅದು ಗಂಡು ಮಗು ಆಗಿದೆ ಎಂಬುದಾಗಿ. ದೇವರು ಎಂತ ಒಂದು ದೇವರಾಗಿದ್ದಾರೆ. ಆತನು ಆಲೋಚನೆ ಹೇಳಿದ್ರೆ ಅದರಲ್ಲಿ ಯಾವುದೇ ಕನ್ಫ್ಯೂಷನ್ ಇರೋದ್ರಿಂದ ಆ ರೀತಿಗೆ ಸ್ಪಷ್ಟವಾಗಿ ದೇವರು ಏನ್ ಮಾಡುವಂತವರಾಗಿದ್ದಾರೆ, ನಿಖರವಾಗಿ ದೇವರು ಏನ್ ಮಾಡುವಂತವರಾಗಿದ್ದಾರೆ, ಆತನು ತಿಳಿಯಪಡಿಸುವಂತವರಾಗಿದ್ದಾರೆ. ಇದು ಸರಿ. ದೇವರ ಆಲಯದಲ್ಲಿದ್ದಾಗ ಜಕರಿಯನಿಗೆ ಬಂದು ನಿನ್ನ ಮಗನಿಗೆ ನಿನಗೆ ಗಂಡು ಮಗು ಹುಟ್ಟುತ್ತೆ, ಅವ್ರಿಗೆ ಯೋಹಾನ್ ಅಂತ ಹೆಸರಿಡಬೇಕಂತಾಗಿ ಜಕರಿಯನೊಟ್ಟಿಗೆ ದೇವರು ಮಾತನಾಡಿದ್ದಾರೆ ದೂತನ ಮುಖಾಂತರವಾಗಿ. ಆದ್ರೆ ಇದು ಮೂಕನಾಗಿರತಕ್ಕಂತ ಆ ಒಂದು ವ್ಯಕ್ತಿಗೆ ಮಾತ್ರನೇ ಗೊತ್ತಿದೆ. ಆದ್ರೆ ಹೆಂಡತಿಯಾಗಿರತಕ್ಕಂತ ಎಲಿಜಬೆತ್ ಮನೆಯಲ್ಲಿದ್ದಾಳೆ, ಆಕೆಗೆ ವಿಷಯ ಗೊತ್ತಿಲ್ಲ. ಅಲ್ಲೆಲೂಯ್ಯ. ಆ ವಂಶದವರೆಲ್ಲ ಸೇರ್ಕೊಂಡು ಏನ್ ಮಾಡ್ತಿದ್ರೆ ಮಗುವಿಗೆ ತಂದೆ ಹೆಸರನ್ನೇ ಇಡಬೇಕು ಅಂತ ಹೇಳುವಾಗ ತಾಯಿ ಹೇಳ್ತಿದ್ರೆ ಆ ರೀತಿಯಾಗಲ್ಲ, ಮಗುಗೆ ಜಕರಿಯ ಅಲ್ಲ, ಮಗುಗೆ ಯೋಹಾನ ಎಂಬುದಾಗಿ ಹೆಸರಿಡಬೇಕು. ಇವಾಗ ಪ್ರಶ್ನೆ ಏನಂತಂದ್ರೆ ತಾಯಿಗೆ ಮಗುಗೆ ಯೋಹಾನ ಎಂಬುದಾಗಿ ಹೆಸರಿಡಬೇಕೆಂಬುದಾಗಿ ಯಾರು ಹೇಳಿದ್ದೆ ಎಂಬುದಾಗಿ. ಯಾಕಂದ್ರೆ ಗಂಡ ಮೂಗ, ಗಂಡನಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲೆಲೂಯ್ಯ. ಆದ್ರೆ ಆ ವ್ಯಕ್ತಿ ಯಾವಾಗ ಯಾಜಕನ ಸರತಿನ ಮುಗಿಸಿಕೊಂಡು ಮನೆಗೆ ಬಂದ್ರು ಆ ವ್ಯಕ್ತಿ ಹೆಂಡತಿಗೆ ಆ ಮಾತನ್ನ ಅರ್ಥ ಮಾಡಿಸಿದ್ದಾರೆ. ಬಾಯಿ ಮಾತೊಳಗೆ ಬಂದಿಲ್ಲ ಅಂದ್ರೂ ಕೂಡ ಆ ವ್ಯಕ್ತಿ ಯಾವುದೋ ಒಂದು ಲ್ಯಾಂಗ್ವೇಜ್ ಅಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಹೆಂಡತಿಗೆ ಮಗುಗೆ ಯೋಹಾನೇ ಎಂಬುದಾಗಿ ಹೆಸರಿಡಬೇಕೆಂಬುದಾಗಿ ತಿಳಿಯಪಡಿಸ್ತಾರೆ. ಅನೇಕ ಸಮಸ್ಯೆಗಳಿಗೆ ಕಾರಣ ಏನು ಗೊತ್ತಾ?
ಸತ್ಯವೇದದಲ್ಲಿ ಈಸಾಕನು ಮತ್ತು ರೆಬೆಕಳ ಒಂದು ಜೀವಿತದಲ್ಲಿ ಸಮಸ್ಯೆಗಳಿಗೆ ಕಾರಣ ಏನ್ ಗೊತ್ತಾ? ನೀವು ಚೆನ್ನಾಗಿ ವಾಕ್ಯನ ಕೇಳಿಸ್ಕೊಳ್ರಿ. ಏನಂದ್ರೆ ಈಸಾಕನು ಮತ್ತೆ ರೆಬೆಕಳ ಜೀವಿತದಲ್ಲಿ ಈಸಾಕನು ಏನ್ ಮಾಡ್ತಿದ್ದಾರೆ? ಏಸಾವನ್ನ ಪ್ರೀತಿಸ್ತಿದ್ದಾರೆ. ಹಲ್ಲೆಲೂಯಾ. ತಾಯಿಯಾಗಿರ್ತಕ್ಕಂಥ ರೆಬೆಕಳು ಯಾಕೋಬನ್ನ ಪ್ರೀತಿಸ್ತಿದ್ದಾರೆ. ತಂದೆ ಒಬ್ಬ ಮಗನನ್ನ ಪ್ರೀತಿಸಿದ್ದಾರೆ, ತಾಯಿ ಒಬ್ಬ ಮಗನನ್ನ ಪ್ರೀತಿಸಿದ್ದಾರೆ. 2 ಮಕ್ಕಳನ್ನ ದೇವರು ಕೊಟ್ಟಿದ್ದಾರೆ. ಕಾರಣ ಏನು ಅಂತಂದ್ರೆ, ದೇವರ ಆಲಯದಲ್ಲಿ ಹೋಗ್ಬಿಟ್ಟು ಮಕ್ಕಳಿಲ್ಲ ಎಂಬುದಾಗಿ ಈಸಾಕನು ರೆಬೆಕಳು ಪ್ರಾರ್ಥನೆ ಮಾಡುವಾಗ ದೇವರು ಮಾತಾಡ್ತಿದ್ರು ತಂದೆ ಒಟ್ಟಿಗಲ್ಲ, ದೇವರು ಮಾತಾಡ್ತಿದ್ರು ತಾಯಿ ಒಟ್ಟಿಗೆ. ನಾನು ನಿಮ್ಗೆ ಏನ್ ಮಾಡ್ತೀನಿ? 2 ಸಂತಾನಗಳನ್ನು ನನ್ನ ಗರ್ಭದಲ್ಲಿ ಕೊಡ್ತಾ ಇದ್ದೇನೆ. ಹಲ್ಲೆಲೂಯಾ. ಚಿಕ್ಕವನು ದೊಡ್ಡವನ ಮೇಲೆ ಏನ್ ಮಾಡ್ತಾನೆ? ಆಳ್ವಿಕೆಯನ್ನು ಮಾತಾಡಿದಾಗ ಮಾತಾಡಿದ್ರು ತಾಯಿಯೊಟ್ಟಿಗೆ. ಆ ತಾಯಿ ಹೋಗಿ ತಂದೆಗೆ ಹೇಳಿದ್ರೆ ಏನಾಗ್ತಾ ಇತ್ತು? ವಿಷಯ ಸರಿ ಹೋಗ್ತಿತ್ತು. ಅವ್ರೊಟ್ಟಿಗೆ ಹೇಳಿದಂತ ದೇವರ ಮಾತನ್ನ ಹೋಗ್ಬಿಟ್ಟು ಈಸಾಕನಿಗೆ ಹೇಳಿಲ್ಲ. ಅದಕ್ಕೆ ಆಮೇಲೆ ಒಬ್ರು ದೊಡ್ಡ ಮಗನನ್ನ ಇನ್ನೊಬ್ರು ಚಿಕ್ಕ ಮಗನ ಪ್ರೀತಿಸ್ಲಿಕ್ಕೆ ಅವರು ಶುರು ಮಾಡಿದ್ರು. ಅನೇಕ ಸಮಸ್ಯೆಗಳಿಗೆ ಕಾರಣ ಅಂತಂದ್ರೆ ಕುತ್ಕೊಂಡು ಸರಿಯಾಗಿ ಮಾತನಾಡಿರತಕ್ಕಂಥದ್ದೇ ದೊಡ್ಡ ಸಮಸ್ಯೆ ಇದೆ. ಇಲ್ಲಿ ಜಕರಿಯನ ಜೀವಿತದಿಂದ ದೇವರು ಏನ್ ಕಲಿಸಿದ್ರು ಅಂತಂದ್ರೆ, ಆ ವ್ಯಕ್ತಿಗೆ ಮಾತನಾಡ್ಲಿಕ್ಕೆ ಬರ್ತಾ ಇಲ್ಲ, ಆದ್ರೆ ನನ್ನ ಮಗನಿಗೆ ಎಲ್ಲಾದ್ರೂ ನನ್ನ ಹೆಸರನ್ನೇ ಇವ್ರು ಏನ್ ಮಾಡ್ತಾರೆ? ಇಟ್ಟು ಬಿಡ್ತಾರೆ. ಯಾಕಂದ್ರೆ ನನಗೆ ಮುಂದೆ ಮಾತನಾಡಕ್ಕೆ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ನಾನು ಏನ್ ಮಾಡ್ಬೇಕಂತಂದ್ರೆ ಎಲಿಜಬೆತ್ಗೆ ಕರೆಕ್ಟ್ ಆಗಿ ಹೇಳಿಸ್ಬೇಕು. ದೇವದೂತನ ಮುಖಾಂತರ ದೇವರು ಯಾವ ಹೆಸರನ್ನ ಕೊಟ್ಟಿದ್ರು ಅದೇ ಹೆಸರೇ ಅವನಿಗೆ ಇಡಬೇಕು ಎಂಬುದಾಗಿ ಅವ್ರು ಯಾವ ರೀತಿಯಾಗಿ ಹೇಳ್ಕೊಟ್ಟ ಗೊತ್ತಿಲ್ಲ, ಹೆಂಡತಿಗೆ ಆ ಮಾತನ್ನ ಅರ್ಥ ಮಾಡಿಸಿದ್ದಾರೆ. ಇವತ್ತು ದೇವರು ನಮ್ಗೆ ಹೇಳ್ತಿದ್ರೆ ಅನೇಕ ಸಮಸ್ಯೆಗಳು ಅಲ್ಲೂಯ್ಯ ಸ್ವಲ್ಪ ಬೇಗ ಮುಗಿಯತಕ್ಕಂಥ ಸಮಸ್ಯೆಗಳನ್ನ ದೊಡ್ಡದಾಗಿ ನಾವು ಮಾಡ್ಕೊಳ್ಳೋ ಕಾರಣ ಅಂತಂದ್ರೆ ಕೂತು ನಾವು ಅದನ್ನ ಸರಿಯಾಗಿ ಮಾತನಾಡಿ ಪರಿಹರಿಸಿಕೊಳ್ಳೋದಿಲ್ಲ ಎಂಬುದಾಗಿ ಇವತ್ತು ಜಕರಿಯನಿಂದ ದೇವರು ನಮ್ಗೆ ತಿಳಿಯಪಡಿಸ್ತಾರೆ. ಏನಂತಂದ್ರೆ ಏನೇ ಸಮಸ್ಯೆಗಳು ಬಂದರೂ ಕೂಡ ಅದು ಎಂತ ವಿಷಯಗಳಾಗಿದ್ರು ಕೂತು ಅದನ್ನ ಮಾತನಾಡಿ ನಾವು ಪರಿಹರಿಸಿಕೊಳ್ಳುವಂತವರಾಗಿರ್ಬೇಕು. ಇಲ್ಲಿ ವೈದ್ಯ ಶಾಸ್ತ್ರ ಆಗಿನ ಕಾಲಘಟ್ಟದಲ್ಲಿ ಯಾವುದು ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ. ಅಂತ ಒಂದು ಕಾಲಘಟ್ಟದಲ್ಲಿ ಹುಟ್ಟತಕ್ಕಂಥ ಮಗು ಮೇಲೆ ಎಂಬುದಾಗಿ ಆಗಿನ ಕಾಲಘಟ್ಟದಲ್ಲಿ ದೇವರವರಿಗೆ ತಿಳಿಯಪಡಿಸ್ತಂದ್ರೆ ನಮ್ಮ ಜೀವಿತದ ಮೇಲೆ ಖಂಡಿತವಾಗಿಯೂ ಮುಂಚಾಣದಲ್ಲಿ ದೇವರು ಹೇಳ್ತಾರೆ, ದೇವರಿಗೆ ನಮ್ಮ ಜೀವಿತದ ಮೇಲೆಗಡೆ ಪದ್ಧತಿ ಇದೆ ಎಂಬುದಾಗಿ ನಾವು ತಿಳಿದುಕೊಳ್ಳುವಂತವರಾಗಬೇಕು. ಆಮೇಲೆ ಅದೇ ಲೂಕನ ಸುವಾರ್ತೆ 1ನೇ ಅಧ್ಯಾಯದ 66ನೇ ವಾಕ್ಯದಿಂದ ಲೂಕ ಸುವಾರ್ತೆ 1ನೇ ಅಧ್ಯಾಯ 66ನೇ ವಚನ. ಕೇಳಿದವರೆಲ್ಲರೂ ಆಹಾ, ಈ ಕೂಸು ಎಂತವನಾಗುವನೋ ಎಂದು ಈ ಸಂಗತಿಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡರು ಮತ್ತು ಕರ್ತನ ಹಸ್ತವು ಅದರ ಮೇಲೆ ಇತ್ತು. ಇದಲ್ಲದೆ ಆ ಮಗುವಿನ ತಂದೆಯಾದ ಜಕರಿಯನು ಪವಿತ್ರಾತ್ಮ ಭರಿತನಾಗಿ ಪ್ರವಾದನ ವಚನವನ್ನು ನುಡಿದಿದ್ದೇನೆಂದರೆ, ಇಸ್ರಾಯೇಲ್ ಜನರ ದೇವರಾಗಿರುವ ಕರ್ತನಿಗೆ ಸ್ತೋತ್ರವು. ಆತನು ಪೂರ್ವದಲ್ಲಿದ್ದ ತನ್ನ ಶ್ರೀ ಪ್ರವಾದಿಗಳ ಬಾಯಿಂದ ತಾನು ಹೇಳಿದಂತೆಯೇ ತನ್ನ ಪ್ರಜೆಯನ್ನು ಪರಾಮರಿಸಿ ಅವರಿಗೆ ಬಿಡುಗಡೆಯನ್ನುಂಟು ಮಾಡಿದ್ದಾನೆ. ಸಾಕು. ಹಲ್ಲೆಲೂಯಾ. ದೇವದೂತನು ಬಂದು ಈ ಜಕರಿಯನೊಟ್ಟಿಗೆ ದೇವಾಲಯದಲ್ಲಿ ಧೂಪವನ್ನು ಅರ್ಪಿಸುವಾಗ ಅವ್ರು ಹೇಳ್ತಾರೆ, ನಿನಗೆ ಒಂದು ಮಗನನ್ನ ದೇವರು ಕೊಡ್ತಾರೆ ಎಂಬುದಾಗಿ ಹೇಳುವಾಗ ಈ ವ್ಯಕ್ತಿ ಹೇಳ್ತಾರೆ, ನಾನು ಅದನ್ನ ಯಾವುದರಿಂದ ತಿಳ್ಕೊಳ್ಬೇಕು? ಅದಕ್ಕೆ ಗುರುತೇನು ಅಂತ ಹೇಳುವಾಗ ದೇವದೂತನ ಮಾತನ್ನ ಜಕರಿಯನು ನಂಬದೇ ಇರೋ ಕಾರಣ ಬೈಬಲ್ ಬರುತ್ತೆ, ಆ ದೂತನು ಇವರು ಮೂಕನಾಗುವಾಗೆ ಇವನ ಬಾಯನ್ನ ಮುಚ್ಚುತ್ತಾರೆ ಎಂಬುದಾಗಿ. ಈ ವಾಕ್ಯವನ್ನು ಓದುವಾಗ ಏನರ್ಥ ಆಗ್ತದೆ? ಯಾರ ಬಾಯಿ ನಂಬದಿರೆ, ದೇವರು ಹೇಳತಕ್ಕಂಥ ಮಾತ್ರ ನಂಬದಿರೆ, ಯಾರ ಬಾಯಿ ಮೂಗನಾಗಿದೆಯೋ ಅದೇ ಬಾಯಿಯಿಂದ ಅಲ್ಲೆಲೂಯಾ ಮಗನು ಹುಟ್ಟಿ ಮಗನಿಗೆ ಹೆಸರಿಟ್ಟಾದ್ಮೇಲೆ ಸತ್ಯವಿರುತ್ತೆ, ಆ ಮನುಷ್ಯನ ನಾಲಿಗೆಯ ಕಟ್ಟು ಬಿಚ್ಚಿ ಹೋಯಿತು ಎಂಬುದಾಗಿ. ಅವನ ನಾಲಿಗೆ ಕಟ್ಟಿದಂತ ಕಟ್ಟು ಬಿಚ್ಚಿ ಹೋಯಿತು. ಅಲ್ಲೆಲೂಯಾ. ಪ್ರಶ್ನೆ ಕೇಳಿದಂತ ಬಾಯಿಂದಲೇ ಪ್ರವಾದನೆ ಬರೆಸಿದಂತೆ ಕರಗಳ ತಟ್ಟಿದ್ದೇವೆ. ಯಾರು ಪ್ರಶ್ನೆ ಕೇಳಿದ್ರು, ಇದು ಹೇಗೆ ಸಾಧ್ಯ ಆಗುತ್ತೆ? ನಾನು ದಿನ ಹೋಗಿರುತ್ತಲು, ನಾನು ವಯಸ್ಸಾಗಿರುತ್ತಲು, ನನ್ನ ಹೆಂಡತಿಗೂ ಕೂಡ ದಿನ ಹೋಗಿರುತ್ತಲು, ಇದು ಹೇಗೆ ಸಾಧ್ಯ ಆಗುತ್ತೆ ಎಂಬುದಾಗಿ ದೂತನ ಬಳಿಯಲ್ಲಿ ಯಾರು ಪ್ರಶ್ನೆ ಕೇಳಿದ್ರು ಅವರ ಒಂದು ಬಾಯಿಂದಲೇ ಅಲ್ಲೆಲೂಯಾ ಕಾಲ ಸಮಯ ಕಳೆಯುವಾಗ ದೇವರು ಹೇಳ್ತಾರೆ, ಆ ವ್ಯಕ್ತಿಯ ಬಾಯಿಂದ, ಯಾಜಕನ ಬಾಯಿಂದ ಪ್ರವಾದನೆಯನ್ನ ದೇವರು ಹೇಳಿಸಿದ್ರು. ಇವತ್ತು ಮನುಷ್ಯರಿಗೆ ಅಸಾಧ್ಯವಾಗಿರ್ತಕ್ಕಂಥ ಕಾರ್ಯವನ್ನ